G5 ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹೆಸರು ಹೇಳದೆ ತೀವ್ರವಾಗಿ ಗುಡುಗಿದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಕೇಸರಿ ನಾಯಕರ ಆಕ್ರೋಶದ ರಣಕಹಳೆ. ಹೌದು, ರಾಜ್ಯ ರಾಜಕಾರಣದಲ್ಲಿ ಈಗ ವಾಗ್ದಾಳಿಗಳ ಯುದ್ಧ ತಾರಕಕ್ಕೇರಿದೆ. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರವರ ನಿವಾಸಕ್ಕೆ ಇಂದು ಭೇಟಿ ನೀಡಿದ್ದ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಆಡಳಿತ ಪಕ್ಷದ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಹೆಸರನ್ನು ಎಲ್ಲೂ ಪ್ರಸ್ತಾಪಿಸದೆಯೇ ಅವರಿಗೆ ಪರೋಕ್ಷವಾಗಿ ಸರಿಯಾಗಿಯೇ ಟಾಂಗ್ ನೀಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಇತ್ತೀಚೆಗೆ ರಾಜಕೀಯಕ್ಕೆ ಬಂದು ದೊಡ್ಡ ದೊಡ್ಡ ಮಾತನಾಡುತ್ತಿರುವವರು ಮೊದಲು ತಾವೇನು ಎಂಬುದನ್ನು ಅರಿತುಕೊಳ್ಳಬೇಕು. ಕೇವಲ ಮಾತುಗಾರಿಕೆಯಿಂದಲೇ ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಹೇಗೆ ಮಾತನಾಡಬೇಕು ಎಂಬ ಕನಿಷ್ಠ ಜ್ಞಾನ ಇರಬೇಕು ಎಂದು ಕಟುವಾಗಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳನ್ನು ಮಾಡುವಾಗ ಭಾಷೆಯ ಮೇಲೆ ಸಂಯಮವಿರಬೇಕು. ಸದಾ ಮಾಧ್ಯಮಗಳ ಮುಂದೆ ಅಬ್ಬರಿಸುವುದೇ ಸಾಧನೆಯಲ್ಲ, ಕ್ಷೇತ್ರದ ಜನರ ಕೆಲಸ ಮಾಡುವುದು ಮುಖ್ಯ ಎಂದು ಚಾಟಿ ಬೀಸಿದ್ದಾರೆ. ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ತಿರುಗಿಬಿದ್ದ ಛಲವಾದಿ ನಾರಾಯಣಸ್ವಾಮಿ ಕೆಲವರು ತಮಗೆ ಎಲ್ಲವೂ ಗೊತ್ತು ಎನ್ನುವಂತೆ ಆಡುತ್ತಿದ್ದಾರೆ. ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ಮಾತನಾಡುವ ಮುನ್ನ ತಮ್ಮ ಜವಾಬ್ದಾರಿಯನ್ನು ಅರಿಯಬೇಕು ಎಂದಿದ್ದಾರೆ. ದೇಶದ ಭದ್ರತೆ ಮತ್ತು ಸುಭದ್ರ ನಾಯಕತ್ವವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದ ಕೆಲವರು ಇಂತಹ ಗುಲಾಮಿ ಮಾನಸಿಕತೆಯಲ್ಲಿ ಆಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡ, ಪ್ರಮುಖ ಮುಖಂಡರುಗಳಾದ ಡಾಬಾ ಮಂಜುನಾಥ್, ಪ್ರದೀಪ್, ಪೆದ್ದೂರು ನಾಗರಾಜ್ ರೆಡ್ಡಿ, ಕುರುಬೂರು ರಾಜಣ್ಣ, ಕೆಎಂ ರಾಜಶೇಖರ್ ರೆಡ್ಡಿ ಸೇರಿದಂತೆ ಮತ್ತಿತರ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಅರವಿಂದ್ ಅವರ ವಿಚಾರದಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ಅನುಭವದ ಕೊರತೆ ಇರತಕ್ಕಂತ ಒಬ್ಬ ವ್ಯಕ್ತಿ. ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನವೇ ಇಲ್ಲ. ಯಾರ ಬಗ್ಗೆ ಹೇಗೆ ಬೇಕಾದ್ರೂ ಮಾತಾಡ್ತಾರೆ. ನಾನು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ನಾನು ಕೆಸರಿನ ಮೇಲೆ ಕಲ್ಲು ಹಾಕೋದಿಲ್ಲ ಯಾವತ್ತು. ಆದ್ರೆ ಇಲ್ಲಿ ಕೆಸರಿದೆ ಅಂತ ಹೇಳಿ ಗೊತ್ತಿಲ್ದಿದ್ದವ್ರಿಗೆ ಹೇಳ್ಬೇಕಲ್ಲ, ಅಷ್ಟೇ ಮಾಡ್ತಾ ಇರೋದು. ಅದಕ್ಕೆ ಕೆಸರಿದೆ ಅಲ್ಲಿ, ನೀವು ಯಾರು ಕಲ್ಲು ಹಾಕ್ಬೇಡಿ ನಿಮ್ಮ ಮೇಲೆ, ಆಮೇಲೆ ನಿಮ್ಮ ಮೇಲೇನೆ ಅದು ಹಾರುತ್ತೆ ಅಂತ ಅಷ್ಟೇ. ದೇಶದ ಪ್ರಧಾನಮಂತ್ರಿ ಮೋದಿಯವರ ಅಭಿಮಾನ ಇರೋರೆಲ್ಲಾನು ದೇಶದ್ರೋಹಿಗಳು ಅಂತ ನಾಚಿಕೆ ಆಗ್ಬೇಕಲ್ವ. ಯಾಕೆ ಸೋನಿಯಾ ಗಾಂಧಿ ಮೇಲೆ ಅಭಿಮಾನ ಇರ್ಬೇಕಾ? ಇಟಲಿ ಮೇಲೆ ಗಾಂಧಿ ಫ್ಯಾಮಿಲಿಯ ಗುಲಾಮಗಿರಿ ಮಾಡ್ಬೇಕಾ ಎಲ್ರೂ? ಅದು ನೀವು ಮಾಡ್ರಿ, ನಾವು ಗುಲಾಮಗಿರಿ ಮಾಡಲ್ಲ, ಅಭಿಮಾನ ತೋರಿಸ್ತೇವೆ. ಯಾಕೆ ಇವತ್ತು ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ಸುಭದ್ರವಾಗಿರ್ತಕ್ಕಂಥದ್ದು ಭಾರತ ದೇಶ ಯಾರಿಂದ ಆಗಿದೆ? ಮೋದಿಯವರಿಂದ. ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರವರೆಗೆ ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಇತ್ತು. ಮೋದಿಯವರ ಮೇಲೆ ಇದೆಯಾ? ಅಂತಹ ಕಗ್ಗತ್ತಲ ರಾತ್ರಿಗಳ ಕಾಲ ಸ್ವತಂತ್ರ ಭಾರತದ ಸ್ವತಂತ್ರ ಬಂದ ನಂತರ ಸಾಮಾಜಿಕ ಅರಿವಾಗಲಿ ರಾಜಕೀಯ ಅರಿವಾಗಲಿ ಜನರಿಗೆ ಇರಲಿಲ್ಲ. ಅವರವರ ಸಮಸ್ಯೆ ಅವ್ರಿಗೆ ಮುಖ್ಯ ಆಗಿತ್ತು. ಮೋದಿಜಿ ಅವರು ಬಂದ ಮೇಲೆ ಇವತ್ತು ಸಾಮಾಜಿಕ ಅರಿವು ಬಂದಿದೆ ಜನರಿಗೆ, ರಾಜಕೀಯ ಪ್ರಜ್ಞೆ ಬಂದಿದೆ. ಪ್ರತಿಯೊಬ್ಬರು ಕೂಡ ರಾಜಕೀಯವನ್ನು ಅರ್ಥ ಮಾಡಿಕೊಳ್ತಾರೆ. ಅಭಿವೃದ್ಧಿ ಆಗಿದೆಯಾ ಇಲ್ಲ ಈ ದೇಶ ಅಂತ ಅರ್ಥವಾಗುತ್ತೆ. 100 ರೂಪಾಯಿ ಯಾರಾದ್ರೂ ಕದ್ರೂ ಸಂಜೆ ಹೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ. ಇಂದಿರಾ ಗಾಂಧಿ 1 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ವರ್ಷಗಳಾದ್ರೂ ಯಾರು ಗೊತ್ತಾಗ್ತಿರ್ಲಿಲ್ಲ. ನೆಹರು ಅವರ ಕಾಲದಲ್ಲೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ರಿ. ಅಲ್ಲಿವರೆಗೂ ನಿಮ್ಮ ಭ್ರಷ್ಟಾಚಾರಕ್ಕೆ ಇತಿಶ್ರೀ ಆಡಿ ಮೋದಿಜಿ ಅವರನ್ನ ತಂದ ಮೇಲೆ ಇವತ್ತು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ
ಒಂದು ಅಭಿವೃದ್ಧಿಯ ದೇಶವನ್ನಾಗಿ ಇವತ್ತು ಮಾಡಿದ್ದಾರೆ ಅವರು. ಅದಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದ 12 ವರ್ಷಗಳು ಅಂದ್ರೆ 4,399 ದಿನಗಳು ಈಗಾಗಲೇ ಅವರು ಕ್ರಾಸ್ ಮಾಡಿ 5 ದಿನಗಳಾಯ್ತು. ಇವತ್ತಿಗೆ 4,404 ದಿನ ಆಗಿದೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಈ ದೇಶ ಆಡಳಿತ ಮಾಡಿದ ನೆಹರೂರವರು 4,398 ದಿನ ಇದ್ರು. ಅದನ್ನು ಮೀರಿ ಇವತ್ತು ಇವರು ಗೆದ್ದಿದ್ದಾರೆ. ಕಾಂಗ್ರೆಸ್ನವರಿಗೆ ಅರಿವಿಲ್ಲ. ಕಾಂಗ್ರೆಸ್ನವರು ಏನು ಹೇಳ್ತಾರೆ, ಅವರು ಇನ್ನೂ 16 ವರ್ಷ ಆಡಳಿತ 16 ವರ್ಷ ಮಾಡಿದ್ರಲ್ಲ, ಅದು ಬ್ರಿಟಿಷರು ಕೊಟ್ಟ ಗುಲಾಮಿಗಿರಿಯ 5 ವರ್ಷದ ಇದು ಆಡಳಿತ. ಅದು ನೀವು ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ. ನೀವು ಚುನಾವಣೆಯಲ್ಲಿ ಗೆದ್ದು ಆಡಳಿತ ಮಾಡಿದ್ದು 4,398 ದಿನ. ಇದರ ಅರಿವು ಕಾಂಗ್ರೆಸ್ನವರಿಗಿಲ್ಲ. ಇಂದಿರಾ ಗಾಂಧಿ ಭ್ರಷ್ಟಾಚಾರ ಮಾಡಿ ಇಡೀ ದೇಶದಲ್ಲಿ ಅವರ ವಿರೋಧವಾಗಿ ವಿರೋಧ ಪಕ್ಷಗಳು ಎದ್ದು ನಿಂತಾಗ ಅಧಿಕಾರಕ್ಕೆ ಉಳಿಸಿಕೊಳ್ಳಲಿಕ್ಕಾಗಿ ಎಮರ್ಜೆನ್ಸಿಯನ್ನ, ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಮೇಲೆ ಏರಿ 2.5 ವರ್ಷಗಳ ಕಾಲ ಸಂವಿಧಾನ